ಅವರೆಕಾಳು ಸೀಸನ್ ಇವಾಗ ಇನ್ನೇನು ಸಂಕ್ರಾಂತಿನೂ ಬರ್ತಾ ಇದೆ. ಸೊ ನಮ್ಮ ತುಮಕೂರು ಕಡೆ ಅವರೆಕಾಯಿಗಳು ತುಂಬಾ ಫೇಮಸ್. ಅಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಇದಿಲ್ದಲೆ ಒಂದ್ ದಿನ ನಡೆಯೋದಿಲ್ಲ ಆ ಸೀಸನ್ ಅಲ್ಲಿ. ಸರ್ ಅವರೆಕಾಳು ಅಂದಮೇಲೆ ಈ ಭಾಗದ ಇದು ಸೌತ್ ಕರ್ನಾಟಕ ಅಂತ ಹೌದು, ಹೌದು. ಅದಕ್ಕೊಂದು ರಾಜಮರ್ಯಾದೆ ಇದೆ. ಹೌದು ಸರ್. ಇವತ್ತು ಅಂಥದ್ದೇ ರಾಜಮರ್ಯಾದೆ ಒಂದು ಡಿಶ್ ಯಾವ್ದು ಮಾಡ್ತೀರಿ ಅಂತ. ಇವತ್ತು ಅವರೆಕಾಳ್ದು ಒಂದು ಬಾತ್ ಮಾಡ್ಬಿಡೋಣ. ಇದು ನಾಟಿ ಸ್ಟೈಲ್ ಅಲ್ಲಿ. ಸೊ ಗ್ರೀನ್ ಕಲರ್ ಇರುತ್ತಿದ್ದು. ಸೊ ಇದು ಒಂದು ಬಾತ್ ಮಾಡ್ಬಿಡೋಣ. ಒಳ್ಳೆ ರೆಸಿಪಿ, ಓಕೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ರಿಚ್ ಆಗಿರುತ್ತೆ. ಓಕೆ ಸರ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಇಂಗ್ರೀಡಿಯೆಂಟ್ಸ್ ಹೋಗ್ಬಿಡೋಣ. ಹಾ ಸರ್. ರೈಟ್ ಸರ್. ಸೋನಾ ಮಸೂರಿ ರೈಸು, ರಾ ರೈಸ್ 1 kg ಮಾಡ್ತಾ ಇದ್ದೀನಿ. 1 kg ತಗೊಂಡಿದ್ದೀನಿ. ಓಕೆನಾ. ಇದು ಕಾಯಾಲು, ಕಾಯಾಲು ಒಂದು ತೆಂಗಿನಕಾಯಲ್ಲಿ ತೆಗೆದಿರುವಂಥ ಹಾಲು. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಹಾಲನ್ನ ಇದು ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೆಟೊ ಒಂದು 1/4 kg ಅಷ್ಟು ಟೊಮೆಟೊ, ಒಂದು 300 ಗ್ರಾಮ್ ಅಷ್ಟು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಒಂದು ಅರ್ಧ ಕೆ ಜಿ ಅವರೆಕಾಯಿ, ಒಳ್ಳೆ ಸೊಗಡಿರುವಂಥ ಫ್ರೆಶ್ ಅವರೆಕಾಯಿ. ಓಕೆ. ಸೊ ಇದರಲ್ಲಿ ಮಸಾಲೆಗಳು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ, ಇದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಒಂದು 30ರಿಂದ ಒಂದು 50 ಗ್ರಾಮ್ ಅಷ್ಟು ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದಿಷ್ಟು ಕೊತ್ತಂಬರಿ, ಒಂದು ಹಿಡಿಯುವಷ್ಟು ಪುದೀನ, ಒಂದು 100 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿ ಸರಿ ಸರ್ ತೊಗೊಂಡಿದ್ದೀನಿ. ಮತ್ತು ಇದು ಹೋಲ್ ಗರಂ ಮಸಾಲೆಗಳು, ಸೋಂಪು ಸ್ವಲ್ಪ, ಒಂದು 4-5 ಏಲಕ್ಕಿ, ಒಂದು ಸ್ವಲ್ಪ ಒಂದು 7-8 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು 3 ಅನಾನಸ್ ಹೂವು, ಒಂದು ಸ್ವಲ್ಪ ಕಸ್ತೂರಿ ಮೆಥಿ, ಇದು ವಾಶ್ ಮಾಡ್ಕೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ ನಾನು. ಮತ್ತು ಒಂದು 4-5 ಪಲಾವ್ ಎಲೆ. ಡನ್ ಸರ್. ಹಾಂ. ಸೊ ಇವಾಗ ಇದನ್ನ ಒಂದು 250 ml ಅಷ್ಟು ಆಯಿಲ್. ಶುರು ಹಚ್ಕೋಣ ಸರ್. ಹಾಂ ಸರ್, ಶುರು ಮಾಡೋಣ. ಓಕೆ ಓಕೆ. ಅಂದ್ರೆ ನೀವು ಕುಕ್ಕರಲ್ಲೇ ತೋರಿಸ್ತೀರಿ ಇವತ್ತು? ಕುಕ್ಕರ್ ಅಂದ್ರೆ ದೊಡ್ಡ ಕುಕ್ಕರ್, ಬಟ್ ಲಿಡ್ ನಾನು ಕುಕ್ಕರ್ದು ಕ್ಯಾಪ್ ಹಾಕಲ್ಲ, ಇದಕ್ಕೆ ಒಂದು ನಾರ್ಮಲ್ ಕ್ಲೋಸ್ ಮಾಡ್ತೀನಿ. ಈ ದಮ್ ಮೆಥಡಲ್ಲೇ ಮಾಡೋಣ. ಕುಕ್ಕರಲ್ಲೂ ಮಾಡ್ಬೋದು. ನೀರು ಒಂದು ಸ್ವಲ್ಪ ಕಮ್ಮಿ, ಹೇಳ್ತೀನಿ ಅದು ನೀರು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಒಂದು 3 ವಿಸಿಲ್ ಕುಸ್ಕೋಬೇಕಾಗ್ತದೆ. ರೈಟ್ ಸರ್. ಓಕೆ ಸರ್, ಒಂದು 250 ml. 250 ml ಆಗ್ತದೆ. ಹಾಂ, ಒಳ್ಳೆ ರಿಫೈಂಡ್ ಆಯಿಲ್ ಮೊದಲನೇದಾಗಿ. ಸರ್, ಇಷ್ಟು ಮಸಾಲೆಗಳಿಷ್ಟು. ಇದ್ರಲ್ಲಿ ನಾವು ಗರಂ ಮಸಾಲ ಮತ್ತೆ ಇದು ಚಿಲ್ಲಿ ಪೌಡರು ಇದೆಲ್ಲ ಏನು ಹಾಕ್ತಿಲ್ಲ. ಸೊ ಇದನ್ನೇ ಇಷ್ಟೇ ಹಾಕ್ಬಿಟ್ಟು ಮಾಡೋದು. ಹಾಂ, ಹೌದು. ಧನಿಯಾ ಪುಡಿ ಕೂಡ ಹಾಕಲ್ಲ. ಧನಿಯಾ ಪುಡಿ ಕೂಡ ಇಲ್ಲ. ಧನಿಯಾ ಪುಡಿ ಕೂಡ, ಗರಂ ಮಸಾಲ ಇಲ್ಲ. ಹಾಂ, ಯಾವುದೇ ಪುಡಿ ಇಲ್ಲದ ಒಂದು ಪಲಾವ್. ಹೌದು. ಡನ್ ಸರ್. ಹಾಂ, ನೋಡ್ಬಿಡೋಣ ಸರ್. ಹಾಂ, ಇವಾಗ ಎಲ್ಲ ಹಾಕೊಂಬೋಣ. ಎಲ್ಲ ಒಂದೇ ಸತಿ ಹಾಕ್ತೀನಿ ನಾನು. ಎಲ್ಲ ಒಂದೇ ಹಾಕ್ಬಿಡ್ತೀರಾ? ಓಕೆ, ಸೂಪರ್. ಇದು ಈರುಳ್ಳಿ 300 ಗ್ರಾಮು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಹಾಗೆ ಸರ್. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಒಂದು ಮಸಾಲ ಮಾಡ್ಕೊಂಬಿಡೋಣ. ಆಯ್ತು ಆಯ್ತು ಸರ್. ಇದು ಫ್ರೈ ಆಗ್ತಿದೆ. ಇದಾಗೋ ಅಷ್ಟೊತ್ತಿಗೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ, ಪೇಸ್ಟ್ ಮಾಡ್ಕೊಂಬಿಡೋಣ. ಇದು ನಾನೇನು ಹಾಕಿದ್ದೀನಲ್ಲ, ಇದು ಹಸಿರದೆಲ್ಲ ಇದೆಲ್ಲ ಪೇಸ್ಟ್ ಆಗಿಬಿಡುತ್ತೆ. ರೈಟ್ ರೈಟ್ ರೈಟ್. ಹಾಂ, ಪೇಸ್ಟ್ ಮಾಡ್ಬಿಡ್ತೀವಿ. ಸರ್, ರುಬ್ಬಿದ್ದಾರೆ, ರೆಡಿಯಾಗಿದೆ. ಬಪ್ಪ ನೋಡಿ ಸರ್, ನ್ಯಾಚುರಲ್ ಕಲರು. ಸೊ ಇಷ್ಟೇ ಸಾಕು, ಜಾಸ್ತಿನೂ ಪೇಸ್ಟ್ ಆಗೋದು ಬೇಡ, ಇಷ್ಟು ಸಾಕು. ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ರೆಡಿ. ಸೊ ಇದು ಇರಲಿ, ರೆಡಿ ಇದೆ. ಇದಕ್ಕೆ ಮುಂಚೆ ನಾವು ಅವರೆಕಾಯಿ ಹಾಕೊಂಬೋಣ. ಈ ಹಂತಕ್ಕೆ ಈರುಳ್ಳಿ ಜೊತೆ ಹಾಕ್ತಾ ಇದೆಯಲ್ಲ, ಸ್ವಲ್ಪ ಅವರೆಕಾಯಿನ ಹಾಕೊಂಡ್ಬಿಡೋಣ. ಇದು ಕಂಪ್ಲೀಟ್ ಇವಾಗ ಬೇಯೋದು ಬೇಡ ಆ್ಯಕ್ಚುಲಿ. ಇದು ಹಾಕ್ಬಿಟ್ಟು ಒಂದು 3ರಿಂದ 5 ನಿಮಿಷ ಸಾಕು. ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಅವರೆಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಸಾಲ್ಟ್ ಎಲ್ಲ ಇಟ್ಕೊಳುತ್ತೆ. ನೀವು ಕೇಳಿದ್ರಲ್ಲ ಯಾವ ಹಂತಕ್ಕೆ ನಾವು ಇದು ಮಾಡ್ಕೋಬೇಕು ಅಂತ, ಆ ಸಿಪ್ಪೆಗಳೆಲ್ಲ ಸ್ವಲ್ಪ ಓಪನ್ ಆಗಿದೆ ನೋಡಿ. ಹೌದು. ಓಕೆನಾ, ಇಲ್ಲಿವರೆಗೂ ಆದರೆ ಓಕೆ. ಇವಾಗ ನೆಕ್ಸ್ಟ್ ಮಸಾಲ, ನಾವು ಹಸಿರು ಮಸಾಲ ಏನು ಮಾಡ್ಕೊಂಡಿದ್ವಿ, ಇದು ಫುಲ್ಲು ಕಂಪ್ಲೀಟ್. ಇದು ಇಡ್ಲಿ ರಾಮ ಹೇಗೆ ನಡೀತಾ ಇದೆ ಈಗ? ಸರ್, ಇಡ್ಲಿ ರಾಮ ತುಂಬಾ ಚೆನ್ನಾಗಿ ನಡೀತಿದೆ. ಇವಾಗ ಆಕ್ಚುಲಿ ಈವ್ನಿಂಗ್ ಮಾತ್ರ ಮಾಡ್ತಾ ಇದೀವಿ. ಹೌದಾ? ಈವ್ನಿಂಗ್ ನಮಗೆ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್. ಸೊ ಮಾರ್ನಿಂಗ್ ಇನ್ನೊಂದು ಟೀಮ್ ಅರೇಂಜ್ ಮಾಡ್ಕೊಂಡು ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆ ಓಕೆ. ನೋಡಿ, ಅದ್ರ ನೀರಂಶ ಎಲ್ಲ ಹೋಗಿ ನೀರಾಗಿ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಸರ್, ಹಂಗೆ ಇದ್ರೊಟ್ಟಿಗೆ ಇದೊಂದು 200 ml ಅಷ್ಟು ಮೊಸರು. ಸರ್, ಈ ಹಂತಕ್ಕೆ ಅದು ಮಸಾಲೆ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಸೊ ನಾವು ಮೊಸರು ಆ್ಯಡ್ ಮಾಡ್ಕೊಂಬೋಣ.
ನೋಡಿ ಇದು ಮೊಸರಲ್ಲಿರೋದು ಫ್ಯಾಟ್ ಅಂಶ ಇರುತ್ತೆ ಕ್ರೀಮು, ಹೌದು ಅದೆಲ್ಲ ಬಿಟ್ಕೊಂಡು ಶೈನಿಂಗ್ ಹೊಡಿತಾ ಇದೆ. ಹೌದು. ಸರ್ ಈಗ ಟೊಮೊಟೊ ಟೊಮೊಟೊ ಸೆಸ್ ನಾವೊಂದು 200 ಗ್ರಾಮ್ ಏನು ಟೊಮೊಟೊ ಇಟ್ಕೊಂಡಿದ್ವಿ, ಅದನ್ನ ಈ ಹಂತಕ್ಕೆ ಹಾಕ್ಬಿಡೋದು. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿಬಿಡ್ಲಿ, ಬೆಂದೋಗುತ್ತೆ. ಆಯ್ತು. ಆಮೇಲೆ ಮುಂದಿನ ನೋಡೋಣ. ನೋಡಿ ಸರ್, ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ನಾಟಿ ಟೊಮೊಟೊ ಹಣ್ಣು ತೊಗೊಂಡ್ರೆ ಒಳ್ಳೇದು. ಇದಕ್ಕೆ ನಾಟಿ ಟೊಮೊಟೊ ಯೂಸ್ ಮಾಡಿದ್ವಿ. ನಾಟಿ ಟೊಮೊಟೊ ಹಣ್ಣು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸರ್ ಇವಾಗ ಕಾಯಲ್ಲಿ ಹಾಕುವಂಥ ಸಮಯ. ಈಗ ಇದು ಮೆಜರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಎಷ್ಟಿದೆ ಅಂತ. ಆಲ್ಮೋಸ್ಟ್ 1 ಲೀಟರ್ ಇದೆ ಸರ್ ಇದು. ಓಕೆ ಓಕೆ 1 ಲೀಟರ್ ಫುಲ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಲ್ಲ. ಇದು ನೀರ ಮೆಜರ್ಮೆಂಟ್ಗೆ ಲೆಕ್ಕ ಬರುತ್ತೆ. ಸೊ ಇದು ಹಾಕೊಂಬೋಣ. ತುಂಬ ರಿಚ್ ಆಗಿರುತ್ತೆ ಇದು. ಇದು ಸ್ವಲ್ಪ ಕುದಿ ಬರಲಿ, ಆಮೇಲೆ ನಾವು ನೀರು ಹಾಕೋಣ. ಓಕೆ ಸರ್, ಅವಾಗಲೇ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೆ. ಇವಾಗ ಒಂದು ಕಂಪ್ಲೀಟ್ ಆಗಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ 2.5 ಸ್ಪೂನ್ 2.5 ಸ್ಪೂನ್ ಹಾಕಿದ್ದೀನಿ. ಸರ್ ಇವಾಗ 1 kg ಅಕ್ಕಿ ತಗೊಂಡಿರೋದ್ರಿಂದ ಒಂದು 3 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಇದು ದಮ್ ತರ ಮಾಡೋದಿದ್ದು. ಸೊ 3 ಲೀಟರ್ ಅಷ್ಟು ನೀರು ಹಾಕೋ. 1 ಲೀಟರ್ ಕಾಯಲ್ಲಿ ಹೋಗಿದೆ. ಸೊ 2 ಲೀಟರ್ ಹಾಕೊಂಡ್ರೆ 2 ಲೀಟರ್ ವಾಟರ್ ಆಗಿರೋ ಟೋಟಲ್ 3 ಬೇಕು. 1:3. ಹೌದು. ದಮ್ ಮೆಥಡ್ ಮಾಡ್ಬೇಕಾದ್ರೆ 1:3. ಇಲ್ಲ ಅಂದ್ರೆ 2.5 ಹಾಕೊಂಡ್ರು ಸಾಕು. ಕುಕ್ಕರಲ್ಲೇ ಮಾಡ್ಕೊಂಡು 2.5 ಹಾಕೊಂಡ್ರು ಸಾಕು. ಆಯ್ತು. ಸೊ ಕಾಯಿ ಹಾಲು 1 ಲೀಟ್ರು, 1.5 ವಾಟರ್ ಅವಾಗ. ಹೌದು. ಕುಕ್ಕರ್ ಆದ್ರೆ ಹಾಕಾಯ್ತು. 2 ಲೀಟರ್ ನೀರು ಸ್ವಲ್ಪ ಕುದಿ ಬಂದ್ಮೇಲೆ ಅಕ್ಕಿ ತೊಳ್ಕೊಂಡು ಹಾಕ್ಬಿಡೋದು ಸರ್. ರೈಟ್ ಸರ್. ಅಷ್ಟೇ, ಇನ್ನೇನಿಲ್ಲ ಸರ್. ತುಂಬಾ ಸಿಂಪಲ್ ಮೆಥಡು. ಓಕೆ. ಸರ್ ಇದು ರೈಸು ಹಾಕೊಂಡು ವಾಶ್ ಮಾಡ್ತಿದ್ದಾರೆ. ರೈಸ್ ಹಾಕೊಂಡ್ರೆ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಸಾಕು. ಸಾಕಾ? ಕುದೀತಾ ಇದೆ ಇದು ಕೂಡ. ಇವಾಗ ರೈಸ್ ವಾಶ್ ಆಗಿ ಬರುತ್ತೆ, ಹಾಕೊಂಡ್ಬಿಡೋಣ ಸರ್. ಆಯ್ತು. ರೈಸ್ ವಾಶ್ ಆಗಿ ಬಂದಿದೆ. ಸೊ ಹಾಕ್ಬಿಡೋಣ ಸರ್. ಹಾಕ್ಬಿಡೋಣ. ಪರಿಮಳ ಬರ್ತಾ ಇದೆ ಸರ್. ನಿಮ್ಮ ಪಲಾವ್ದು ಒಂದು ವಿಭಿನ್ನ ವಿಶೇಷ ಹೌದು ಪರಿಮಳ. ನಿಮ್ಗೆ ಕಾಯಲಿಂದ ಕೂಡ ಘಮ ಬರ್ತಾ ಇದೆ ನೋಡಿ. ಹೌದು, ಘಮ ಬಂತು. ಹೌದು. ಅಂದ್ರೆ ಮುಂದಿನ ನಮ್ಮ ಪಲಾವ್ ಯಾವ ರೀತಿ ಇರ್ಬೋದು ಅನ್ನೋದು ಇವಾಗಲೇ ಒಂದು ಕಲ್ಪನೆ ಬರ್ತದೆ. ಹೌದು ಮನಸ್ಸಿಗೆ. ಹೌದು ಸರ್, ಊಹಿಸ್ಬೋದು, ಗೊತ್ತಾಗ್ಬಿಡುತ್ತೆ. ಸರ್ ಇದು ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡೋದು ಬೇಡ. ಸ್ಲೋ ಪ್ರೊಸೆಸ್ ಆಗಿ ಚೆನ್ನಾಗಿ ಫ್ಲೇವರ್ ಎಲ್ಲ ಅದು ರೈಸು ಕಾಯಿ ಹಾಲು ಅದೆಲ್ಲ ಹಿಂಕೊಂಡು ನೀಟಾಗಿ ಹಾಕ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹೊತ್ತು ರೆಡಿ ಆಗ್ಬಿಡುತ್ತೆ ಸರ್. ಆಕ್ಚುಲಿ ಆ ಘಮ ನೋಡಿ ನಮಗೆ ಆಗ್ಲೇ ನೀರು ಬರ್ತದೆ. ಹೌದು ಸರ್. ಹೌದು. ನೀವು ಅದನ್ನು ವರ್ಣಿಸ್ತಿರೋ ರೀತಿ ನೋಡಿ ಮತ್ತಿನ್ನೂ ಬರ್ತದೆ ನೀರು. ಸರ್ ದಮ್ಗೆ ರೆಡಿ ಮಾಡ್ತಿದ್ರೆ ಆಗ್ಲೇ? ಸರ್ ಇದು ದಮ್ಗೆ ರೆಡಿ ಮಾಡ್ತಾ ಇದೀನಿ. ಇಲ್ಲೋ ಇನ್ನೇನು ಆಗ್ತಾ ಇದೆ. ಆಗ್ಲಿ ಸರ್. ಅದು ನಿಜ ಕಮ್ಮಿ ಉರಿಲಿ ದಮ್ಗೆ ರೆಡಿ ಆಗ್ಬಿಡುತ್ತೆ. ಓಕೆ. ಈಗಾಗಲೇ ಉರಿ ಇಟ್ಟಿದ್ದೀರಾ? ಹೌದು ಸರ್. ಆಲ್ಮೋಸ್ಟ್ ಒಂದು 5 ನಿಮಿಷ ಮಾಡಿದ್ರಿ ಕುದಿಸೋದು. ಹೌದು ಸರ್. ನೋಡಿ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಇವಾಗ ದಮ್ ಲೆವೆಲ್ ಬಂದಿದೆ. ಇವಾಗ ಇಟ್ಕೊಂಡ್ಬಿಡೋದು ಅಷ್ಟೇ ಸರ್, ಇನ್ನೇನಿಲ್ಲ. ಇಷ್ಟು ನೀರು ಇರ್ಬೇಕಾದ್ರೆ ಹಾಕ್ಬೋದು. ಹೌದು ಹೌದು ಸರ್, ಹಾಕ್ಬೋದು. ದಮ್ಗೆ ಇಟ್ಬಿಡಪ್ಪ. ಕ್ಲೋಸ್ ಮಾಡ್ಬಿಡ್ತೀನಿ. ಸರ್ ಈಗ ಒಂದು 15ರಿಂದ 20 ನಿಮಿಷ ಹಿಂಗೆ ದಮ್ಮಲ್ಲಿರುತ್ತೆ. ಓಕೆ. ಆಮೇಲೆ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 15 ನಿಮಿಷ ಹಂಗೆ ಇಟ್ಟಿರ್ತೀನಿ, ಓಪನ್ ಮಾಡಲ್ಲ. ಸೊ ಅರ್ಧ ಗಂಟೆ? ಹೌದು. ಈಗ 15 ನಿಮಿಷ ವೆಯ್ಟ್ ಮಾಡಾಯ್ತು. ಈಗ ಗ್ಯಾಸ್ ಫ್ಲೇಮ್ ಆನ್ ಆಗಿದೆ, ಅದನ್ನ ಆಫ್ ಮಾಡ್ಕೊಂಬೋಣ. ಓಕೆ. ಆಫ್ ಮಾಡ್ಕೊಂಡು ಇನ್ನೊಂದು 15 ನಿಮಿಷ ಬಿಟ್ಬಿಡ್ತೀನಿ. ಇದು ನಾನು ಮಾಡೋವಂಥ ಒಂದು ಮೆಥಡ್. ರೈಟ್. ಸರ್ ಮತ್ತೆ 15 ನಿಮಿಷ ಅಂತೂ ಆಯ್ತಲ್ಲ ಈಗ? 15 ನಿಮಿಷ ಆಯ್ತು ಸರ್. ಫುಲ್ ರೆಡಿ ಇದೆ. ಓಕೆ. ನೋಡಿ ಇವಾಗ ಇಲ್ಲಿ ಇಟ್ಟಿರೋ ನೀರು ಕೂಡ ಬೆಚ್ಚಗಿದೆ. ಫೀಲ್ ಮಾಡ್ಬೋದು ನೀವು. ತೆಗಿಬಿಡೋಣ. ಓಕೆ. ಪಲಾವ್ ಸ್ವಲ್ಪ ನೋಡಿ ಸರ್, ಘಮ ಹೆಂಗೆ ಬಂತು. ಓಪನ್ ಮಾಡಿದ ತಕ್ಷಣ. ಹೌದು. ವಾ, ಸೂಪರ್. ಬಾ ಅವರೆಕಾಳು ಪಲಾವ್. ಸರ್ ಇವಾಗ ತೆಗ್ಬಿಟ್ಟು ಪ್ಲೇಟ್ಗೆ ಹಾಕೊಟ್ಬಿಡ್ತೀನಿ ನಿಮಗೆ. ನೋಡಿ ಬಿಸಿ ಅವರೆಕಾಯ್ದು ಪಲಾವ್ ರೆಡಿ ಆಗಿದೆ. ಇದಕ್ಕೆ ನಿಮಗೆ ಸ್ವಲ್ಪ ರೈತ ಮಾಡಿಸಿದ್ದೀನಿ.